ಪ್ಯಾಂಕು 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 ಮೀನು 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 ಬಂಗಡೆ ಮೀನು ಬೈಗೆ ಮೀನು ಮುಳ್ಳಿ ಏಡಿ ಗೌರಿ ಮೀನು ಗೊಜ್ಲೆ ಮೀನು ಗಿರ್ಲೆ ಸಿಲೇಪಿ ಮೀನು ಮೀನು ಮೀನು. ರಜಾ ಸಾಹೇಬ್ರೆ ನಿಲ್ಸಿ, ಗಾಡಿ ನಿಲ್ಸಿ, ಮೀನ್ ಬೇಕಿತ್ತು. ಹಾಯ್ ಬನ್ನಿ ಬನ್ನಿ, ಕೊಡುವ ಮೀನ್ ಕೊಡುವ ಬನ್ನಿ. ರಜಾ ಸಾಹೇಬ್ರೆ ಇವತ್ತೇನು ಮೀನ್ ತಂದಿದ್ದೀರಾ? ನೋಡಿ ಅಮ್ಮ, ಇವತ್ತು ಒಳ್ಳೆ ಫ್ರೆಶ್ ಬಂಗಡೆ ಮೀನು ಬಂದಿದೆ, ಬೈಗೆ ಮೀನು ಬಂದಿದೆ, ಗೌರಿ ಮೀನು ಬಂದಿದೆ, ಹೊಳೆ ಗೌರಿ ಮತ್ತೆ ಹೊಳೆದು ಫಾರಂ ಮೀನು ಬಂದಿದೆ, ಏಡಿ ಇದೆ, ಮುಳ್ಳಿ ಇದೆ, ಆಮೇಲೆ ಇದೆ ಒಳ್ಳೆ ಫ್ರೆಶ್ ಮೀನು. ಯಾವ್ದು ಕೊಡುವ? ರಜಾ ಸಾಹೇಬ್ರೆ ಏನ್ರಿ ನೀವು ಪಾಕು ಪಾಕು ಮೀನು ಮೀನು ಅಂತ ಗಾಡಿ ತಕೊಂಡು ರೈಟ್ ಆಗಿಬಿಟ್ರ? ನಾನು ಕೂಗ್ತಾ ಇದ್ದೀನಿ ರಜಾ ಸಾಹೇಬ್ರೆ ನಿಲ್ಲಿ ನಿಲ್ಲಿ ಮೀನ್ ಬೇಕು ಅಂತ. ನೀವು ನೋಡಿದ್ರೆ ಕಿವಿಗೆ ತಕೊಳ್ಳೋದೇ ಇಲ್ಲ, ಓಡೋಗ್ಬಿಟ್ರಿ. ಅಯ್ಯಬ್ಬ, ನಾನು ಬೇಗ ಬೇಗ ಓಡಿ ಬಂದೆ, ನೀವು ನಿಲ್ಸಿದ್ ನೋಡಿ. ಮೀನ್ ಬೇಕಿತ್ಕೊಂಡ್ರಿ ರಜಾ ಸಾಹೇಬ್ರೆ? ಅದು ಫಾತಿಮಾ ಅಕ್ಕ, ವಯಸ್ಸಾಯ್ತಲ್ಲ ಈಗ ನನಗೆ, ಒಂಚೂರು ಕಿವಿ ದೂರ. ಶಂಸಿ ಎಲ್ಲ ಅದೇ ಹೇಳ್ತಾರೆ, ನಾನು ನಿಮಗೆ ಕೂಗ್ತಾ ಇರ್ತೀನಿ, ನೀವು ನೋಡಿದರೆ ಹೋಗ್ತಾ ಇರ್ತೀರಾ ಅಂತ. ಅದಕ್ಕೆ ನಾನು ಒಂಚೂರು ಇಲ್ಲಿ ನಿಂತ್ಕೊಂಡು ಕೂಗೋಣ ಅಂತ ನಿಂತಿದ್ದು. ಬನ್ನಿ ಬನ್ನಿ, ಕೊಡುವ ಮೀನು ಕೊಡುವ. ಯಾವ್ದು ಮೀನು ಕೊಳ್ಳಿ? ಫಾತಿಮಾ, ಇವತ್ತೇನು ಮೀನು ಸಾರು ಮಾಡ್ತೀಯೇನೆ? ಅವತ್ತು ನೀನು ಮತ್ತೆ ಹೇಳಿದ್ದೆ ಮಕ್ಕಳು ಯಾರು ಮೀನು ತಿನ್ನಲ್ಲ, ಮೀನಿಂದು ವಾಸನೆ ಬರುತ್ತೆ ಹಂಗೆ ಹಿಂಗೆ ಅಂತ ನೀನು ಹೇಳಿದ್ದೆ. ಇವತ್ತು ನೋಡಿದ್ರೆ ಮೀನು ತಗೊಳಕ್ ಬಂದಿದೀಯೇನೆ? ಹೌದ್ರಿ ಕಮಲಕ್ಕ, ಇವತ್ತು ಮೀನು ತಗೊಂಡು ಹೋಗೋಣ ಅಂತ ಬಂದೆ. ಅದು ಮಕ್ಕಳು ಯಾರು ತಿನ್ನಲ್ಲ, ನಮ್ಮ ಅವ್ರು ಇದಾರಲ್ಲ, ಆವತ್ತಿಂದ ಮೀನು ತಿನ್ನಬೇಕು ತುಂಬ ಆಸೆ ಆಗ್ತಿದೆ. ಮನೆ ಹತ್ರ ಮೀನು ಬಂದರೆ ತಗೋ, ಬಂಗಡೆ ಮೀನ ಇಲ್ಲ ಗೌರಿ ಮೀನ ಯಾವುದಾದ್ರೂ ಮೀನು ತಗೋ ಅಂತ ದುಡ್ಡು ಕೊಟ್ಟು ಹೋಗಿದ್ದಾರೆ 200 ರೂಪಾಯಿ. ಅವರು ಹೋದ್ರ ಕೆಲಸಕ್ಕೆ ಮಕ್ಕಳಿಗೆ ಒಂದು ಅರ್ಧ kg ಚಿಕನ್ ತಂದಿದ್ದಾರೆ, ಕೋಳಿ. ಅವರಿಗೆ ಕೋಳಿ ಸಾರು ಮಾಡ್ತೀನಿ, ನಮ್ಮ ಇವರಿಗೆ ಮೀನು ತಗೊಂಡು ಒಳ್ಳೆ ಸಾರು ಮತ್ತೆ ಫ್ರೈ ಮಾಡೋಣ ಅಂತ ಇದ್ದೀನಿ ಇವತ್ತು. ಓಹೋ, ಹಂಗ? ರಜಾ ಸಾಹೇಬ್ರೆ, ನನಗೆ ಬಂಗಡೆ ಮೀನು ಬೇಕಿತ್ತು. ಹೆಂಗೆ ಕೆಜಿಗೆ? ಬಂಗಡೆ ಮೀನಾ? ತಕೊಳ್ಳಿ, ನೀವು ಹಾಕ್ಕೊಡೋಣ. ಬರೀ 200 ರೂಪಾಯಿ. ಇವತ್ತು ಒಳ್ಳೆ ಫ್ರೆಶ್ ಬಂಗಡೆ ಮೀನು ಬಂದಿದೆ. ಏನು 200 ರೂಪಾಯಿನಾ? ಏನ್ರಿ ರಜಾ ಸಾಹೇಬ್ರೆ ನೀವು ಹಂಗೆ ಹೇಳ್ತೀರಾ? ನಾನು ನಿಮ್ಮ ಹತ್ರ ದಿನ ಮೀನು ತಗೊಳ್ತೀನಿ. ಅವನು ಬೆಳಗ್ಗೆ ಹಾರೂನ್ ಕೂಡ ಬಂದಿದ್ದ ಮೀನು ತಗೊಂಡು, ನಾನು ತಗೊಳ್ಳಿಲ್ಲ. ಅವನ ಹತ್ರ ಮೀನು ಚೆನ್ನಾಗಿರಲ್ಲ, ಒಂದೊಂದ್ಸತಿ ಒಳ್ಳೆ ಕೊಡ್ತಾನೆ. ಅವಳ ಪಕ್ಕದ ಮನೆ ಹಸಿನ ಹೇಳ್ತಿದ್ಲು ಮೀನು ಚೆನ್ನಾಗಿರುತ್ತೆ ಅವನ ಹತ್ರ, ತಗೊಳ್ಳಿ, ರೇಟ್ ಕೂಡ ಕಡಿಮೆ ಇರುತ್ತೆ ಅಂತ. ನಾನು ಆದ್ರೂ ನಿಮ್ಮ ಹತ್ರನೇ ತಗೊಳ್ಳೋದು, ನೀವು ಒಳ್ಳೆ ಮೀನು ಕೊಡ್ತೀರಾ, ಒಳ್ಳೆ ರೇಟ್ ಹಾಕಿ ಕೊಡ್ತೀರಾ ಅಂತ. ಇವತ್ತು ನೋಡಿದ್ರೆ ನೀವು ಬಂಗಡಿ ಮೀನಿಗೆ 200 ರೂಪಾಯಿ ಅಂತ ಹೇಳ್ತೀರಾ, ಅವರು ಬೇರೆಯವ್ರ ಹತ್ರ ಎಲ್ಲ 120 130 ಅಂತೆ. ನಿಮ್ಮ ಹತ್ರ ಏನು ಅಷ್ಟೇ ರೇಟ್? ಏನ್ರಿ ಕಮಲಕ್ಕ ನೀವು ಹಂಗೆ ಮಾತಾಡ್ತೀರಾ? ನಾನು ಏನು ನಿಮಗೆ ಯಾವತ್ತಾದರೂ ಹಾಳಾಗಿದ್ದು ಮೀನು ಕೊಟ್ಟಿದ್ದೀನಾ? ಒಳ್ಳೆ ಫ್ರೆಶ್ ಕೊಡೋದು ನಾನು. ಹಾರೂನ್ ಹತ್ರ ಇರ್ಬೋದು 120 30, ಅದು ಹಳೆ ಮೀನು, ಚೆನ್ನಾಗಿರಲ್ಲ ಅದು. ನಾನು ಇವತ್ತು ಬೆಳಗ್ಗೆ ಮುಂಚೆ ಮಲ್ಪೆ ಬೀಚ್ ಅಲ್ಲಿ ಮುಂಡಾರಿಗೆ ಹೋಗಿ ತಗೊಂಡು ಬಂದಿದ್ದು ನಾನು ಫ್ರೆಶ್ ಬಂಗಡೆ ಮೀನು. ಆಮೇಲೆ ಇಲ್ಲಿ ಹೊಸನಗರದ ಹೊಳೆ ಹತ್ರ ಅದು ಮಾರ್ಕೆಟ್ ಇದೆ ಅಲ್ಲ, ಅವರು ಒಂದು ಫ್ರೆಶ್ ಗೌರಿ ಮೀನಿದೆ, ಗೊಜ್ಲೆ ಇದೆ, ಸಿಲೇಪಿ ಗಿರ್ಲಿ ಇದೆ, ತಗೊಂಡು ಹೋಗು ಅಂತ ಕೊಟ್ರ, ಅದೇ ತಗೊಂಡು ಬಂದಿದ್ದು ನಾನು. ನಾನು ಫ್ರೆಶ್ ಮಾಲ್ ಹಾಕೋದು, ಅದು ಹಳೆ ಪಳೆದೆಲ್ಲ ಹಾಕಿ ಜನರ ಹತ್ರ ನಾನು ಬಯಸ್ಕೊಳ್ಳಲ್ಲ. ನೀವು ತಗೊಳ್ಳಿ, ಹಾಕ್ಕೊಡುವ. ಒಂದು 10-20 ರೂಪಾಯಿ ಕಡಿಮೆ ಕೊಡಿ ಅಂತ, ಹೆಚ್ಚು ಕಡಿಮೆ ಹಾಕ್ಕೊಡುವ, ತಗೊಳ್ಳಿ ನೀವು. ಅಜ್ಜಿ ನನಗೆ ಆ ಬಂಗಡೆ ಮೀನು ಬೇಡ ಕಣೆ ಅಜ್ಜಿ, ಹೊಳೆ ಮೀನು ಬೇಕು, ಗೌರಿ ಮೀನು. ಆ ಗೌರಿ ಮೀನು ಫ್ರೈ ಮಾಡ್ಕೊಂಡು ತಿಂದ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ. ಅದು ಬಂಗಡೆ, ಅದು ನನಗೆ ಸಮುದ್ರ ಮೀನು ಬೇಡ ಕಣೆ ಅಜ್ಜಿ, ಚೆನ್ನಾಗಿರಲ್ಲ, ಅದು ವಾಸನೆ ಇರುತ್ತೆ. ನನಗೆ ಹೊಳೆ ಮೀನು ಬೇಕು, ಗೌರಿ ಮೀನು. ಗೌರಿ ಮೀನು ಬೇಕಾ? ರಜಾ ಸಾಹೇಬ್ರೆ, ಗೌರಿ ಮೀನು ಹೆಂಗೆ ಕೆಜಿಗೆ? ಗೌರಿ ಮೀನು ನೋಡಿ ನೀವು ತಗೊಳ್ಳಿ, ಫ್ರೆಶ್ ಬಂದಿದೆ, 280 ರೂಪಾಯಿ ಅದು ಕೆಜಿಗೆ. ಯಪ್ಪ, 280? ರಜಾ ಸಾಹೇಬ್ರೆ ಏನ್ರಿ ನೀವು ಜನರಿಗೆ ತಿಂತೀರಾ, ಆ ಥರ ರೇಟ್ ಹೇಳ್ತೀರಾ? ಕಮಲಕ್ಕ ಏನ್ರಿ ನೀವು ಹಂಗೆ ಮಾತಾಡ್ತೀರಾ?
ತಗೊಳ್ಳಿ ನೀವು. ನಾ ಹೇಳ್ದೆ ಅಲ್ಲ, ಒಂದು 10-20 ರೂಪಾಯಿ ಹೆಚ್ಚು ಕಡಿಮೆ ಹಾಕಿ ಕೊಡುವ. ನಾನು ನಿಮಗೆ ಜಾಸ್ತಿನೇ ಕೊಡ್ತೀನಿ, ನೀವು ತಗೊಳ್ಳಿ. ಹೋ 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 ಹೋ, ಫಾತಿಮಾ ಅಕ್ಕ, ಕಮಲಕ್ಕ ಎಲ್ಲ ಇಲ್ಲೇ ಇದ್ದಾರಲ್ಲ ಇವತ್ತು. ಏನು ಮೀನು ತಗೊಳ್ತಾ ಇದ್ದೀರಾ? ಹ್ಞೂ ಕಣ್ರಿ ಸೀತಕ್ಕ, ಇವತ್ತು ಮೀನು ತಗೊಂಡು ಹೋಗೋಣ ಅಂತ ಬಂದ್ವಿ. ಹೆಂಗಂತೆ ಮೀನು ಇವತ್ತು ಕೆಜಿಗೆ? ಹೋಯ್ ಸೀತಕ್ಕ, ಬನ್ನಿ ಬನ್ನಿ ನೀವು, ನಾನು ಮೀನು ಹಾಕ್ಕೊಡ್ತೀನಿ, ಒಳ್ಳೆ ರೇಟ್ ಹಾಕ್ಕೊಡ್ತೀನಿ, ಬನ್ನಿ. ರಜಾಗಣ್ಣ, ನನಗೆ ಹೊತ್ತಾಗ್ತಿದೆ. ಈ ಹುಡುಗನಿಗೆ ಒಳ್ಳೆ ಮೀನು ಬೇಕಂತೆ, ಗೌರಿ ಮೀನು. ನನಗೆ ಒಂದು 1 kg ಕೊಡಿ ನೋಡೋಣ, ಅದು ಗೌರಿ ಮೀನು ಕೊಡಿ. ಗೌರಿ ಮೀನು ಬೇಕಾ? ಇದು ಗೌರಿ ಮೀನು ಮಾತ್ರ ಅಲ್ಲ, ಇವತ್ತು ನೀವು ಸಾರು ಮಾಡಿದರೆ ನನಗೆ ನೆನಪು ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟ್ ಇದೆ. ಅಂದರೆ ಇದು ದೊಡ್ಡ ಮೀನು ಕಣ್ರಿ. ಡ್ಯಾಮಿಂದ ದೊಡ್ಡ ಮೀನು ಬಂದಿತ್ತಂತೆ, ಗೌರಿ ಮೀನು. ನಾನು ಮಾರ್ಕೆಟ್ಗೆ ಹೋಗಿ ಕಟ್ ಮಾಡಿಸ್ಕೊಂಡು 7 ಭಾಗ ಮಾಡಿಸ್ಕೊಂಡು ಬಂದಿದೆ. ಇವಾಗ ಎಲ್ಲ ಖಾಲಿ ಆಯಿತು, ಬರೀ 3 kg ಉಳಿದಿದೆ. ಇದು ನೀವು ತಗೊಳ್ಳಿ, ಹೆಚ್ಚು ಕಡಿಮೆ ಕೊಡಿ. 280 ಅದು, ನಾನು ಯಾರಿಗೂ ಕಡಿಮೆ ಕೊಟ್ಟಿಲ್ಲ. ನೀವೊಂದು 10 ರೂಪಾಯಿ ಕಡಿಮೆ ಕೊಡಿ, ತಗೊಳ್ಳಿ. 270 ಕೊಡಿ ಸಾಕು. ಸುಮ್ಮನಿರಿ ರಜಾಗಣ್ಣ, ನೀವು ಅಷ್ಟೆಲ್ಲ ಕೇಳಬೇಡಿ. ನೀವು ಎಷ್ಟಾದ್ರೂ ಹೇಳಿ, ನಾನು ಕೊಡೋದು 250. ಕಮಲಕ್ಕ, ಅಷ್ಟೆಲ್ಲ ಕಡಿಮೆ ಕೊಡಬೇಡ್ರಿ, ಇದರಲ್ಲಿ ಏನು ಸಿಗಲ್ಲ ನನಗೆ. ಏನಾದರೂ ಮಾಡೋಣ ಅಂತ ನಾನು ತಗೊಂಡು ಬರೋದು ಏನು ಉಳಿಯಲ್ಲ ಕಣ್ರಿ ಕಮಲಕ್ಕ. ನಾನು ಸುಳ್ಳು ಹೇಳಿ ವ್ಯಾಪಾರ ಮಾಡಲ್ಲ, ನಿಜ ಹೇಳ್ತಿರೋದು. ಅಷ್ಟೆಲ್ಲ ಕಡಿಮೆ ಕೊಡಬೇಡಿ, 270 ಕೊಡಿ ಸಾಕು. ನೀವು ಮೀನು ಸಾರು ಮಾಡಿ ತಿನ್ಕೊಂಡು ನೋಡಿ. ನೀವು ನಾನು ಹೇಳ್ದೆ ಅಲ್ಲ, ನೆನೆಸ್ತೀರ ನೀನು ನನಗೆ, ಗೊತ್ತಾಯ್ತಲ್ಲ. ಕೊಡಿ, ಅಷ್ಟು ಕೊಡಿ ಸಾಕು. ಅಯ್ಯೋ, ನಿಮಗೆ ಮತ್ತೆ ಯಾಕೆ ಬೇಜಾರು? ತಗೊಳ್ಳಿ, 270 ರೂಪಾಯಿ ಇದೆ. ರಜಾಕ್ ಸಾಹೇಬ್ರೆ, ನನಗೊಂದು ಅರ್ಧ kg ಬಂಗಡಿ ಮೀನು ಕೊಡಿ. ಅರ್ಧ kg ಸಾಕಾ? ಫಾತಿಮಾ ಅಕ್ಕ, 1 kg ತಗೊಂಡೋಗಿ. ಇವತ್ತು ಬಂಗಡಿ ಮೀನು ಮಾತ್ರ ಅಲ್ಲ, ಒಳ್ಳೆ ಬೆಣ್ಣೆ ತಿಂದಂಗಾಗತ್ತೆ, ಅಷ್ಟು ಫ್ರೆಶ್ ಇದೆ. ಬೇಡ 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 ಬೇಡ, ಅರ್ಧ kg ಸಾಕು. ಅದು ನಾ ಹೇಳಿದೆ ಅಲ್ಲ, ನಮ್ಮ ಮನೆಯಲ್ಲಿ ಮೀನು ಯಾರು ತಿನ್ನಲ್ಲ, ಮಕ್ಕಳು ಯಾರು ತಿನ್ನಲ್ಲ, ಬರೀ ನಾನು ಒಂದು ಸ್ವಲ್ಪ ತಿಂತೀನಿ, ಮತ್ತು ಅವರು ನಮ್ಮ ಇವರಿದ್ದಾರಲ್ಲ ಅವ್ರು ಸ್ವಲ್ಪ ತಿಂತಾರೆ. ನಮ್ಮ ಇವ್ರಿಗೋಸ್ಕರ ತಗೊಳ್ಳೋದು. ಇವಾಗ ಅವರು ಹೇಳಿ ಹೋಗಿದ್ರು, ಮೀನು ಬಂದರೆ ತಗೋ ಅಂತ, ಬಂಗಡೆ ಮೀನು ಬೇಕು, ಬಂಗಡೆ ಮೀನು ತಿನ್ನೋಕೆ ಆಸೆ ಆಗ್ತಿದೆ ಅಂತ ಹೇಳಿ ಹೋದ್ರು. ಅದಕ್ಕೆ ನಾನು ತಗೊಳ್ತಿರೋದು. ಇಲ್ಲಾಂದರೆ ನಿಮ್ಗೆ ಗೊತ್ತಲ್ಲ, ನಾನು ಮೀನು ತಗೊಳ್ಳೋದು ನಿಮ್ಮ ಹತ್ರ ಭಾಳ ಅಪರೂಪ. ಅದು ಹೌದು. ತಗೊಳ್ಳಿ ಫಾತಿಮಾ ಅಕ್ಕ, ಅರ್ಧ kg ಬಂಗಡಿ ಮೀನು. 1-2 ಮೀನು ನಾನು ಜಾಸ್ತಿನೇ ಹಾಕಿದ್ದೀನಿ. 100 ರೂಪಾಯಿ ಕೊಡಿ ಸಾಕು. ಎಷ್ಟು? 100 ರೂಪಾಯಿನಾ? ಏನ್ರಿ ರಜಾಕಣ್ಣ, ನೀವು ಹೇಳಿದ್ದೇ 200 ರೂಪಾಯಿ kgಗೆ, ಅರ್ಧ kgಗೆ 100 ರೂಪಾಯಿ ಆಗತ್ತೆ. ನೀವು ಅವರಿಗೆ 10 ರೂಪಾಯಿ ಕಡಿಮೆ ಮಾಡಿದ್ರಿ, ನನಗೆ 1 ರೂಪಾಯಿನೂ ಕಡಿಮೆ ಮಾಡಲ್ವಾ? ಅದು ನಾ ಹೇಳ್ದೆ ಅಲ್ಲ ಫಾತಿಮಾ ಅಕ್ಕ, ಇವತ್ತು ನಾನು ಬೆಳಗ್ಗೆ ಮುಂಚೆ ಮಲ್ಪೆಗೆ ಹೋಗಿ ತಗೊಂಡು ಬಂದಿದ್ದು ಫ್ರೆಶ್ ಮೀನು ಕಣ್ರಿ. ಈ ಥರ ಮೀನು ನಿಮಗೆ ಯಾರೂ ಕೊಡಲ್ಲ. ಇರಲಿ, ನಿಮಗೆ ಯಾಕೆ ಬೇಜಾರು, ನನಗೆ ಲಾಸ್ ಆದರೂ ಪರವಾಗಿಲ್ಲ. ಕೊಡಿ, ನೀವು 10 ರೂಪಾಯಿ ಕಡಿಮೆನೇ ಕೊಡಿ, 90 ರೂಪಾಯಿ ಕೊಡಿ ಸಾಕು. ಲಾಸ್ ಗೀಸ್ ಏನೂ ಆಗಲ್ಲ, ನೀವು ಹೇಳೋದದು ಇರಲಿ. ಫ್ರೆಂಡ್ಸ್, ನಿಮ್ಮೂರಲ್ಲೂ ಕೂಡ ಮೀನು ಮಾರಕ್ಕೆ ಬಂದಾಗ ಜನ ಹೀಗೆ ಚೌಕಾಸಿ ಮಾಡ್ತಾರಾ? ಮತ್ತೆ ಹೀಗೆ ಇರುತ್ತಲ್ಲ, ನಮಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಮತ್ತೆ ನಿಮಗೆ ಇದರಿಂದ ಮುಂದಿನ ಭಾಗ ಬೇಕಿದ್ರೆ, ಮೀನು ಸಾರಿ ಮಾಡ್ಕೊಂಡು ತಿನ್ನೋದು ಆ ಥರ ಏನಾದರೂ ಬೇಕಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ನಾವು ಖಂಡಿತ ಮಾಡ್ತೀವಿ ಆಯ್ತಾ ಫ್ರೆಂಡ್ಸ್. ನೀವು ಇನ್ನೂ ಕೂಡ ನಮ್ಮ ಮಲ್ನಾಡ್ ಮಕ್ಕಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ರೀತಿಯ ಒಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀವಿ, ಅಂದರೆ ಹಾಕ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ನಾವೀಗ ಸಿಗೋಣ ಬೇರೆ ವಿಡಿಯೋದಲ್ಲಿ.